ಸೈಜ್ ಇನ್ನೂ 0 ಇದಾರೆ ಅಂತಂದ್ರೆ ಅವ್ರಿಗೆ 9 to 11 ಕೊಡ್ಬೋದು. ಯಾಕೆ? ಸ್ಯಾರಿ ಜಾಸ್ತಿ ಇರುತ್ತೆ ಅವರಿಗೆ, ಮೈ ತುಂಬಾ ಒತ್ಕೊಳ್ಳೋದಕ್ಕೆ ಅವ್ರಿಗೆ ಮೈಯೇ ಇರಲ್ಲ. ಈಗ ಮ್ಯಾಮ್ಗೂ ನನ್ಗೂ ಮೈ ತುಂಬಾ ಒತ್ಕೊಳಕ್ ಮೈ ಐತೆ, ಸೊ ಹಂಗಾಗಿ ನಾವು ಸಿಂಗಲ್ ಉಟ್ಕೊಡ್ರು ನಡೆದು ಬಿಡುತ್ತೆ, ಚೆನ್ನಾಗಿ ಕಾಣಿಸ್ತೀವಿ ನಾವು. ನಮ್ಗೆ ಅದೇ ಎಲ್ಲ ಸಣ್ಣ ಹ್ಯಾಂಡಲಿಂಗ್ ಮೆಂಟಾಲಿಟಿ ಏನು ಇಷ್ಟು ಕೌಂಟ್ ಆಗುತ್ತೆ. ನಾನು ಒಬ್ಬ ಸ್ಯಾರಿ ಉಟ್ಕೊಂಡು ಹ್ಯಾಂಡಲ್ ಮಾಡೋದು ಕೆಪಾಸಿಟಿ ಇದ್ರಷ್ಟೇ ನಾನು ಹ್ಯಾಂಡಲ್ ಮಾಡೋದಕ್ಕಾಗತ್ತೆ. ಅಲ್ಲ, ಒಂದ್ ಸಾರಿ ಐರನ್ ಬಾಕ್ಸ್ ಇದ್ರೆ ಎಷ್ಟು ಬ್ಲಡ್ ಎಳಿಯುತ್ತೆ ಗೊತ್ತಾ ನಮ್ದು. ಒಬ್ರು ಹೇಳ್ತಾರೆ, ನನಗೆ ಕಮೆಂಟ್ ಮಾಡ್ತಾರೆ, ಐರನಿಂಗ್ ಮಾಡಿಸ್ಕೊಡ್ತೀನಿ, ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಡ್ತೀನಿ, 350 ರೂಪಾಯಿ ಅಷ್ಟೇ ಅಂದ್ರೆ. ಬ್ಯಾಂಗ್ಳೂರಲ್ಲೆಲ್ಲ 200 ಇಟ್ಕೊಂಡೇನೆ 5-10 ಸೀರೆ ಮಾಡ್ಕೊಬಿಡಿ, ಅವತ್ತೆಲ್ಲ ಒಂಥರ ಕೈಯೇ ಒಂಥರ ರಟ್ಟೆ ಎತ್ತಕ್ಕೆ ಆಗೋದಿಲ್ಲ, ಇಳ್ದಿರುತ್ತಲ್ವಾ, ನಮಗೂ ಪೇನ್ ಆಗತ್ತಲ್ವಾ. ಇವತ್ತು ಪೇನ್ ಲೆಸ್ ಇರುವಂತದ್ದು ಯಾವ್ದಪ್ಪ ಇದೆ ಕೆಲಸ? ಎಲ್ಲಾ ಕೆಲ್ಸನೂ ಕಷ್ಟನೇ ಅಲ್ವಾ ಇರೋದು. ಅದಕ್ಕೆ ಒಂದ್ ಸೀರೆಗೆ ನೀವು ಕೊಡೋ ಸೀರೆನ ನಿಮ್ ಬಾಡಿ ಮೆಜರ್ಮೆಂಟ್ ವೈಸ್ ನಿಂತ್ಕೊಂಡು ಡ್ರೇಪ್ ಮಾಡಿ, ನಾವು ಎಲ್ಲ ಐರನಿಂಗ್ ಮಾಡಿ, ಬಾಕ್ಸ್ ಫೋಲ್ಡಿಂಗ್ ಮಾಡಿ, ಒಂದ್ ಪ್ಯಾಕಿಂಗ್ ಮಾಡಿ ನಿಮ್ಗೆ ಸೇಫ್ ಆಗಿ ನಿಮ್ ಸ್ಯಾರಿನ ಕೊಡ್ತೀವಿ ಅಂದಾಗ ಒಂದ್ 350 ಆದ್ರೂ ನಾವು ಚಾರ್ಜ್ ಮಾಡ್ಬೇಕಲ್ವಾ, ಮಿನಿಮಮ್. ಅದು 200 ಅಂದ್ರೆ ಎಲ್ಲಿಗೆ ಬಂತು ಮ್ಯಾಮ್? ನೀನು 5 to 7 ಉಡ್ಸಿ, ಅದ್ರಲ್ಲಿ ಪ್ಲೇಟ್ಸಿಂಗ್ ದೊಡ್ಡದು ಬರುತ್ತೆ. ಈಗ ನೋಡಿ ಮ್ಯಾಮ್, ಇದು ಬಂದು ಸಿಂಗಲ್, ಇದು ಸಿಂಗಲ್, ಸ್ಮಾಲೇ ಬರ್ಲಿ, ಇದು ಸ್ಮಾಲ್ ಬರ್ಲಿ. ಬಟ್ ಇಲ್ಲಿ ಬರ್ತದಲ್ಲ, ಬರ್ಬೇಕಾದ್ರೆ ಇದಿದೆಯಲ್ಲ, ಇದು ಮಾತ್ರ ದೊಡ್ಡದ್ ಬರ್ಲಿ. 500 ರೂಪಾಯಿಗೆ ಸ್ಯಾರಿನೂ ಡ್ರಿಪ್ ಮಾಡ್ಬಿಟ್ಟು ಐರನ್